ಗೊಂಬೆಲ ಗೊಂಬೆಲ. ಓ ನೀವಾ, ಇಲ್ಗಾಕೆ ಬಂದೆ ನೀನು? ತಿರ್ಗಾ ಇಲ್ಲಿಗೆ ಬಂದ? ನಮ್ಮ ತಾಯಿ ಹೊರಟೋಗಮ್ಮ, ನಾವು ಹೆಂಗನ ನಿಮ್ದೇಗಿದ್ದೀವಿ. ನಮ್ಗೆ ಹೆಂಗನ ಗಂಗಮ್ಮ ತಾಯಿ ಹೊಲ್ದವಳೆ, ಹೊಲ್ದಾಗ ಒಂದಿಟ್ಟು ಕೆಲಸ ಮಾಡ್ಕೊಂಡು ಕುರಿ ಕಾತ್ಕೊಂಡು ಹೆಂಗೋ ಇದ್ದೀನಿ. ತೊಂದರೆ ಕೊಡಬೇಡ ಕಣೆ, ಇಲ್ಲಿಂದ ಹೊರಟೋಗೆ ನೀನು. ಕ್ಷಮಿಸ್ಬಿಡು ಅಕ್ಕ, ನನ್ನ ಕ್ಷಮಿಸ್ಬಿಡು. ತಪ್ಪಾಯಿತು, ಕ್ಷಮಿಸ್ಬಿಡು. ನಾನು ಮಾಡಿರೋ ಇದಕ್ಕೆ ನನ್ನ ಮುಖ ನೋಡ್ತಿದ್ದಂಗೆ ನೀನು ಹಂಗೆ ಹೇಳ್ತೀಯ ಅನ್ನೋದು ಗೊತ್ತಿತ್ತು. ಕ್ಷಮಿಸ್ಬಿಡು. ನಾನು ನಿನ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋದಕ್ಕೆ ಬಂದಿಲ್ಲ ಇಲ್ಲಿಗೆ. ನಾನು ನಿನ್ನ ಜೊತೆ ಚೆನ್ನಾಗಿರಬೇಕು ಅಂತ ಬಂದಿದ್ದೀನಿ. ನಾವಿಬ್ಬರು ಅಕ್ಕ ತಂಗಿಯವರು, ಇರೋರಿಬ್ಬರು ಅಕ್ಕ ತಂಗಿಯವರು ಚೆನ್ನಾಗಿರಬೇಕು ಅಂತ ಹೇಳಿ ಬಂದಿದ್ದೀನಿ ಕಣೆ ಅಕ್ಕ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನನ್ನಿಂದ ಏನು ತಪ್ಪಾಗೈತೆ ಅದನ್ನೆಲ್ಲ ನಿನ್ನ ಮನಸ್ಸಲ್ಲಿ ಇಟ್ಕೊಂಡಲ್ಲೇ ಎಲ್ಲ ಕ್ಷಮಿಸ್ಬಿಡು. ನಿನಗೆ ಯಾವುದೇ ತೊಂದರೆ ಕೊಡಬೇಕು ಅಂತ ಬಂದಿಲ್ಲ ಕಣಮ್ಮ ರೀತಾ. ನಿನ್ನ ಜೊತೆ ಚೆನ್ನಾಗಿರಬೇಕು ಅಂತ ಬಂದಿದ್ದಾಳೆ. ಅಯ್ಯೋ, ನನ್ನಿಂದ ಎಷ್ಟು ತಪ್ಪಾಯಿತು. ಅದಕ್ಕೇನೆ ಇವಾಗಾದ್ರೂ ನಾವಿಬ್ಬರು ಅಕ್ಕ ತಂಗಿಯವ್ರು ಚೆನ್ನಾಗಿರಬೇಕು, ಬರೀ ಜಗಳ ಆಡೋದೇ ಆಯಿತು ಅಂತ ಹೇಳಿ ಚೆನ್ನಾಗಿರ್ತೀನಿ ಅಂತ ಬಂದಿದ್ದಾಳೆ ಕಣಮ್ಮ. ಅಯ್ಯೋ, ಯಾಕೆ ಬಂದ್ರಮ್ಮ ಇವ್ರು ತಿರ್ಗಾ? ಇಲ್ಲಿ ನಮ್ಗೆ ಯಾಕೆ ತೊಂದರೆ ಕೊಡೋದಕ್ಕೆ ಬಂದವ್ರೆ? ಸುಮ್ಮನೆ ಹೊರಟೋಗ್ರಿ ಅನ್ನೋ ಗೊಂಬೆಲ. ಕೈ ಹಿಡ್ಕೊಂಡು ಅಳ್ತಾ ಇದ್ದಾಳಪ್ಪ ನಮ್ಮ ರೀತಾ. ನಂದು ತಪ್ಪಾಯಿತು, ಕ್ಷಮಿಸ್ಬಿಡು. ಇನ್ಮೇಲಿಂದ ಅಕ್ಕ ತಂಗಿಯರು ನಾವಿಬ್ಬರು ಚೆನ್ನಾಗಿರೋಣ ಅಂತ ಹೇಳಿ ಕೇಳ್ಕೊತಾ ಇದ್ದಾಳಪ್ಪ. ಹೌದು ಅಪ್ಪ, ನನ್ನಿಂದ ನಮ್ಮ ಅಕ್ಕನಿಗೆ ತುಂಬ ಅನ್ಯಾಯ ಆಗೈತೆ. ನಾನು ತುಂಬ ನಮ್ಮ ಅಕ್ಕಂಗೆ ಮನ್ಸಿಗೆ ನೋವು ಮಾಡಿದ್ದೀನಿ. ನನ್ನ ತಂಗಿ ಆಗಿ ನಮ್ಮ ಅಕ್ಕ ಅನ್ನೋದು ನೋಡ್ದಲೇ ತುಂಬ ಮನ್ಸಿಗೆ ನೋವು ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಕ್ಷಮೆ ಕೇಳಿ ನಾನು ನಮ್ಮ ಅಕ್ಕ ಚೆನ್ನಾಗಿರಬೇಕು ಅಂತ ಬಂದಿದ್ದೀವಿ. ಅಮ್ಮನು ಇನ್ಮೇಲಿಂದ ಬಿಟ್ಟು ಹೋಗ್ತೀನಿ, ಚೆನ್ನಾಗಿ ನೋಡ್ಕೊಳ್ರಿ. ಅಮ್ಮನು ನಿಮಗೆಲ್ಲ ಕೆಲಸ ಮಾಡಿಕೊಡ್ತಾರೆ. ಅಮ್ಮನಿಗೂ ಹೇಳಿದ್ದೀನಿ, ಯಾವುದೇ ರೀತಿ ಅವರಿಬ್ರಿಗೂ ಏನು ತೊಂದರೆ ಮಾಡಬೇಡ, ನೀನೆಲ್ಲ ಕೆಲಸ ಮಾಡ್ಕೊಂಡು ಚೆನ್ನಾಗಿರಮ್ಮ ಎಲ್ಲರ ಹತ್ರನೂ ಅಂತ ಹೇಳಿ ಅಮ್ಮನಿಗೂ ಬುದ್ಧಿ ಹೇಳಿದ್ದೀನಿ ನಾನು. ಬಿಡು, ಸುಮ್ಮನಿರು ರೀತಾ, ಅಳ್ಬೇಡ, ಸುಮ್ಮನಿರು. ನಾನು ಚೆನ್ನಾಗಿರ್ತಿದ್ದೆ, ಏನು ಮಾಡಲಿ, ನೀನು ನಂಗೆ ಮಾಡ್ದಲ್ಲ. ಅದಕ್ಕೆ ನನಗೆ ತುಂಬ ಬೇಜಾರಾಯ್ತು ಅಷ್ಟೇ. ನೋಡಪ್ಪ, ನನ್ನ ತಂಗಿನೇ ಒಡ ಹುಟ್ಟಿದ ತಂಗಿನೇ ಹಿಂಗೆ ನನಗೆ ಮೋಸ ಮಾಡಿದ್ಲಲ್ಲಪ್ಪ, ಮೋಸ ಮಾಡಬೇಕು ಅಂತ ಹಿಂಗೆ ಮಾಡಿದ್ಲಲ್ಲಪ್ಪ ಅಂತ ಹೇಳಿ ತುಂಬ ಬೇಜಾರಾಯಿತು. ಅಯ್ಯೋ, ಏನು ಮಾಡಲಿ, ಆವಾಗ ದುಡ್ಡಿನ ಆಸೆಗೋಸ್ಕರ ಹಂಗೆ ಮಾಡಿದೆ. ಅಯ್ಯೋ, ನನಗೆ ದುಡ್ಡಿದ್ದರೆ ಸಾಕು ಅಂತ ಅನ್ನಂಗೆ ಆಗಿತ್ತು. ಇವಾಗ ದುಡ್ಡಿದ್ದರೆ ಏನಕ್ಕೂ ಪ್ರಯೋಜನ ಇಲ್ಲ. ಎಲ್ಲರ ಹತ್ರ ಚೆನ್ನಾಗಿರಬೇಕು, ಅಕ್ಕ ತಂಗಿ ಬಾಂಧವ್ಯ ಚೆನ್ನಾಗಿರಬೇಕು, ಅಕ್ಕ ತಂಗಿ ಸಂಬಂಧ ಏನು ಅಂತ ಅರ್ಥ ಮಾಡ್ಕೋಬೇಕು. ಅಕ್ಕ ತಂಗಿರು ಚೆನ್ನಾಗಿರಬೇಕು, ಇಲ್ದವ್ರು ಇಲ್ಲ ಅಂತಾರೆ. ನಾವಿರೋರು ಇಬ್ಬರು ಅಕ್ಕ ತಂಗಿಯವರು. ನೋಡಪ್ಪ, ನಾನು ನಮ್ಮ ಅಕ್ಕನಿಗೆ ಹಿಂಗೆ ಮೋಸ ಮಾಡಿದ್ರೆ ಹೆಂಗೆ ಅಂತ ಹೇಳಿ ಸ್ವಲ್ಪ ನಾನು ಯೋಚನೆ ಮಾಡಿ ನಿನ್ನ ಜೊತೆ ಚೆನ್ನಾಗಿರಬೇಕು ಅಂತ ಅನ್ನಿಸ್ತು. ಅದಕ್ಕೆ ಬಂದೆ ಮಾತಾಡಿಸ್ಕೊಂಡು ತವ್ರ ಮನೇಲಿ 2 ದಿವಸ ಇದ್ದೋಗೋಣ, ಬರೀ ನನ್ನ ಜೀವನದಲ್ಲಿ ಇದೇ ಆಯ್ತಲ್ಲಪ್ಪ ಅಂತ ಹೇಳಿ ಬಂದೆ ಗೊಂಬೆಲ. ಅಕ್ಕ, ನನ್ನ ಕ್ಷಮಿಸ್ಬಿಡು, ದಯವಿಟ್ಟು ಕ್ಷಮಿಸ್ಬಿಡು. ನನ್ನ ಮನಸ್ಸಲ್ಲಿ ಏನು ಇಟ್ಕೊಂಬಕ್ಕೆ ಹೋಗ್ಬೇಡ. ಅದಕ್ಕೆ ನಿನ್ನ ಕೈನ ಕಾಲಂತ ತಿಳ್ಕೊಂಡು ಹಿಡ್ಕೊಂಡು ಬೇಡ್ಕೊಂತ ಇದ್ದೀನಿ ಅಷ್ಟೇನೆ. ಚೆನ್ನಾಗಿರೋರ್ನ ಯಾರು ಬೇಡ ಅಂತ ಹೇಳಲಿಲ್ಲ ಕಣಮ್ಮ. ನೀನು ನಿಮ್ಮ ಅಮ್ಮ ಮಾಡ್ಕೊಂಡಿದ್ದು ಗೊತ್ತು. ಇಲ್ಲೊದ್ದು ರಾಶಿ ಪಟ್ಕೊಂಡು ಹೆಂಗ ನೋಡಿ ಇವತ್ತು ಗೊಂಬೆಲ್ಲ ಕಷ್ಟನ ಸುಖನ ಕುರಿ ಕಾತ್ಕೊಂಡು ಹೆಂಗ ನಿಮ್ದೇಗ ಐತಿ ಇದೇ ಊರಾಗೇನೆ. ನಿಮ್ಮದು ಎಂತೆಂಥ ಪರಿಸ್ಥಿತಿ ಆಯ್ತು. ಅಲ್ಲೂ ಇಲ್ಲೋ ಅಲ್ದಾಡ್ಕೊಂಡು ಅವ್ರು ಇವ್ರು ತಗೊಂಡು ಇಸ್ಕೊಂಡು ಇಂಥವೆಲ್ಲ ಏನು ಬೇಕು, ಕಷ್ಟನ ಸುಖನ ನಮ್ಮ ಬದುಕು ನಾವು ಮಾಡ್ಕೊಂಡು ಯಾರ ಕೈ ಯಾರ ಕೈ ಕೆಳಗೆ ಇಲ್ದಂಗೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಯಾರ ತಗೊಂಡು 1 ರೂಪಾಯಿ ದುಡ್ಡು ಕೈ ಹೊಡ್ದಂಗೆ ಇವತ್ತು ಗೊಂಬೆಲ್ಲ ಕಷ್ಟ ಬಿದ್ದು ಮಾಡ್ಕೊಂಡು ತಿಂತೈತಿ. ಇದು ನೀವು ಹಿಂಗೆ ಕಷ್ಟ ಬಿದ್ದು ನಾವು ಏನೋ ಮಾಡ್ತೀವಪ್ಪ ಅಂತೇಳಿ ನಾವೀಗ ಕಷ್ಟ ಬೀಳೋರ್ನ ಬೇಡ ಅಂದಿಲ್ಲ. ನಾವು ಕಷ್ಟ ಪಡ್ತಿರೋರ್ಗ ನಾವು ಒಂದಿಟ್ಟು ಅನುಕೂಲ ಮಾಡಿಕೊಡ್ರಿ, ಒಂದಿಟ್ಟು ಸಹಾಯ ಮಾಡಿರಿ, ಒಂದಿಟ್ಟು ಅಡುಗೆ ಮಾಡಿಕ್ರಿ ಅಂದ್ರೂ ಕೇಳಲಿಲ್ವಲ್ಲ ನೀವು. ಹಿಂಗೆ ಅಂತ ಹೇಳಿ ಇಲ್ಲದ್ದೆಲ್ಲನ ನೀವು ಊರಾಗಲೇ ಮಾಡ್ಕೊಂಡು ಹೋದಾರ. ನೀವು ಕಷ್ಟ ಬೀಳಲಿ ಅಂತಲೂ ನಾನು ನನ್ನ ಮಗಳು ಹೇಳಲಿಲ್ಲ. ನೀವು ಮಾಡ್ಕೊಂಡಿದ್ದು ನಾವೇನು ಮಾಡೋಕ್ಕಾಗುತ್ತಮ್ಮ. ಒಬ್ರು ಕೊಟ್ಟಿದ್ದು ಇರಲ್ಲ, ನಾವು ದುಡಿಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋದು ಇರಬೇಕು ಅಷ್ಟೇ ಮನಸ್ಸಲ್ಲೇ. ಒಬ್ರು ಕೊಟ್ಟಿರೋದು ಸ್ವಲ್ಪ ದಿನ ಅಷ್ಟೇ. ನೀವು ಯಾರಿಗಾನ ಕೊಡೋದು, ಯಾರನ್ನ ಕೊಡ್ತಾರೆ ಅನ್ನೋದು ನೋಡೋದು, ಬರೀ ಇಂಥದ್ದೇ ಆಯ್ತು ನಿಮ್ಮ ಅಮ್ಮ ಇಂದು ನಿಂದು. ನಾನು ನನ್ನ ಮಗಳು ಇವತ್ತು ಕಷ್ಟ ಬೀಳೋದಕ್ಕೆ ಎಲ್ಲನೂ ಅಂತ ನೆಲೆ ನಿಲ್ಲೋದಕ್ಕೆ ಇವತ್ತು ನೆಲೆಯಾಗಿ ನಿಂತ್ಕೊಂಡ್ವಿ. ಅವಳಿಗೂ ಗೊತ್ತಾಯ್ತು ಹೇಳ್ರಿ ಮಾವ, ಇವಾಗ ಎಲ್ಲರ ಜೊತೆ ಚೆನ್ನಾಗಿರಬೇಕು ನಾನು ಅಂತ ಹೇಳಿ. ಅದಕ್ಕೆ ನಾನು ನಿಮ್ಮ ಅಕ್ಕ ಇರೋದೊಂದು ಅಕ್ಕ ತಂಗಿರಿ ಯಾಕೆ ಇಬ್ಬರು ಜಗಳ ಮಾಡ್ಕೊಂಡು ದೂರ ಇರಬೇಕು, ಎಲ್ಲರೂ ಚೆನ್ನಾಗಿರ್ರಿ ಅಂತ ಹೇಳಿದೆ. ಅದಕ್ಕೆ ಬನ್ನಿರಿ ಹೋಗೋಣ, ನಾನು ತವ್ರ ಮನೆಗೆ 1-2 ದಿವಸ ಇರಬೇಕು ಅಂತ ಹೇಳಿ ಬಂದ್ಲು. ಇರು ರೀತಾ, ನಾನು ಬೇಡ ಅಂಬಲ್ಲ, ಚೆನ್ನಾಗಿರು ಅಷ್ಟೇನೆ. ನನ್ನ ಜೊತೆ ನೀನು ಚೆನ್ನಾಗಿದ್ರೆ ನನಗೂ ತಂಗಿ ಅನ್ನೋದು ಐತೆ ಕಣೆ. ನನಗೂ ಹಿಂದೆ ಮುಂದೆ ಯಾರು ಇಲ್ಲದಿರು ನಾನು ಒಬ್ಬಂಟಿ ಆದರೆ ನಾನು ಒಬ್ಬಂಟಿ ಆದ್ನಲ್ಲಪ್ಪ, ನನಗೂ ಯಾರೂ ಇಲ್ಲ ಅಂತೇಳಿ ನನಗೂ ಬೇಜಾರಾಗುತ್ತೆ. ಚೆನ್ನಾಗಿರು, ನಾನು ಚೆನ್ನಾಗಿರ್ತೀನಿ, ಇಬ್ಬರು ಅಕ್ಕ ತಂಗಿ ಚೆನ್ನಾಗಿತ್ಕೊಂಡು ಹೋಗೋಣ ಅಷ್ಟೇನೆ. ನಾನಂತೂ ಇನ್ಮೇಲೆ ನನಗೆ ತೊಂದರೆ ಆದರೂ ನಿನಗೆ ಮಾತ್ರ ಏನೂ ತೊಂದರೆ ಕೊಡಲ್ಲ ಕಣೆ ಅಕ್ಕ. ನನಗೆ ತೊಂದರೆ ಆದರೂ ಬೇಕಾದರೆ ಸಹಿಸ್ಕೊಳ್ತೀನಿ, ನಿನಗೆ ತೊಂದರೆ ಆದರೂ ನನಗೆ ಸಹಿಸ್ಕೊಳಕ್ಕಾಗಲ್ಲ ಇನ್ಮೇಲಿಂತನ. ನನ್ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಅಕ್ಕ, ತುಂಬ ಪ್ರೀತಿ ಮಾಡ್ತೀನಿ ಕಣೆ. ಸುಮ್ಮನಿರು ರೀತಾ, ಅಳ್ಬೇಡ, ಸುಮ್ಮನಿರು. ಏನೋ ಆಗೋಯ್ತು, ಅನಿವಾರ್ಯ. ನಿನಗೂ ತಿಳಿದೇ ಮಾಡ್ದೋ
ಈಗ ಏನು ಮಾಡೋಕ್ಕಾಗಲ್ಲ, ಎಂಥರೂ ತಪ್ಪು ಮಾಡ್ತಾರೆ. ತಪ್ಪ ತಿದ್ಕೊಂಡು ಹೋಗ್ಬೇಕು ಅಷ್ಟೇ. ನಾನು ನಿನ್ನ ನಂಬಿದ್ದೀನಿ, ಮತ್ತೆ ನಿನ್ನಿಂದ ಈ ತಪ್ಪು ಆಗಬಾರ್ದು, ಸರಿನಾ? ನಾನು ಇರೋಳೊಬ್ಳು ತಂಗಿ, ನನ್ನ ತಂಗಿನೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಮನಸ್ಸಲ್ಲೂ ಇರೋದು. ಅದೇನೇ ಅಂದ್ರೂ ಅಕ್ಕ ತಂಗಿರ ಸಂಬಂಧ ಏನೇ ಬಂದ್ರೂ ಅವ್ರ ಮಧ್ಯೆ ಏನೇ ಕಷ್ಟ ಬಂದರು, ಏನೇ ಅವ್ರ ಮಧ್ಯೆ ಕಿತ್ತಾಟ ಬಂದ್ರೂ ಅಕ್ಕ ತಂಗಿಯರದ್ದು ಪ್ರೀತಿ ಹೋಗಲ್ಲ ಕಣೆ, ಏನೇ ಅಂದ್ರೂ. ನನ್ನ ಕ್ಷಮಿಸ್ಬಿಡಮ್ಮ ಗೊಂಬೆಲ್ಲ. ಏನಪ್ಪ ನೀನು ಏನು ಮನಸ್ಸಿನಾಗ ಕೆಮ್ಮಕ್ಕೆ ಹೋಗಬೇಡ. ನಾನು ಈ ಪಟ ಎಲ್ಲ ಬದುಕು ಮಾಡ್ಕೊಡ್ತೀನಿ. ನನಗಂತೂ ಬದುಕು ಮಾಡೋಕ್ಕಾಗಲ್ಲ, ಎಲ್ಲ ಬದುಕು ಮಾಡ್ಕೊಡ್ತೀನಿ. ಹ್ಞೂನಮ್ಮ, ನೋಡು ಅಕ್ಕನಿಗೆ ಸ್ವಲ್ಪ ನೀನು ಸಪೋರ್ಟ್ ಮಾಡು. ಅಕ್ಕನು ಅಪ್ಪ ಇಬ್ಬರೂ ಕುರಿ ಕಾತ್ಕೊಬರಕ್ಕೆ ಹೋಗ್ತಾರೆ. ಇವರೆಲ್ಲನ ನೀನು ಮನೆಯಾಗೆಲ್ಲ ಕೆಲಸ ಮಾಡ್ಕೊಂಡು ಮನೆಯಾಗೆಲ್ಲ ಕೆಲಸ ಮಾಡ್ಕೊಂಡು ಕೊಡು. ಎಲ್ಲ ಕೆಲಸ ಮಾಡ್ಕೊಂಡು ಕೊಟ್ಟರೆ ಅವರು ಚೆನ್ನಾಗಿ ದುಡಿತಾರೆ, ಚೆನ್ನಾಗಿರ್ಬೋದು ಅಷ್ಟೇ. ಇದನ್ನೇ ಕೇಳ್ಕೊಂಡಿದ್ದು ನೀವು ನಮ್ಮ ಹತ್ರ. ನಾವಾದ್ರೆ ನಾನು ನಮ್ಮಮ್ಮ ಕುರಿದಾಗಲ್ಲ ಅಂತ ಹೇಳಿ ಹೆಂಗೆ ನಾವು ಹೋಗ್ಬಿಟ್ವಿ. ಏನು ಮಾಡಲಿ, ನನಗೂ ತವ್ರ ಮನೆಗೆ ಬರಬೇಕು, ಚೆನ್ನಾಗಿರಬೇಕು, ನಮ್ಮ ಅಕ್ಕನ ಹತ್ರ ಚೆನ್ನಾಗಿರಬೇಕು, ನಮ್ಮ ಅಪ್ಪನ ಹತ್ರ ಚೆನ್ನಾಗಿರಬೇಕು ಅಂತ ನನ್ನ ಮನಸ್ಸಿಗೂ ತುಂಬ ಅನ್ನಿಸ್ತು. ಎಲ್ಲರೂ ತವ್ರ ಮನೆಗೆ ಹೋಗ್ತಾರೆ, ನಾನು ಹೋಗಲ್ವಲ್ಲಪ್ಪ, ಬರೀ ನಂದಿದೆ ಆಯ್ತಲ್ಲಪ್ಪ ಅಂತ ತುಂಬ ಬೇಜಾರಾಯಿತು ಕಣೆ ಅಕ್ಕ. ಬಿಡು, ಅಳ್ಬೇಡ ರೀತಾ, ಬಿಡು, ಅಳ್ಬೇಡ, ಕಣ್ಣೀರು ಒರೆಸ್ಕೊಳಮ್ಮ, ಕಣ್ಣೀರು ಒರೆಸ್ಕ, ಅಳ್ಬೇಡ, ಬಿಡು. ಇನ್ಮೇಲೆ ಚೆನ್ನಾಗಿರೋಣ, ಸುಮ್ಕಿರು. ಏನೋ ಆಗೋಯ್ತು, ಸುಮ್ಕಿರಮ್ಮ, ಏನು ಮಾಡೋಕ್ಕಾಗುತ್ತೆ, ಸುಮ್ಮನೆ ಚೆನ್ನಾಗಿರೋಣ. ನಮ್ಮ ಮಧ್ಯೆ ನಡೆದಿರೋದು ಏನು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬೇಡ ಕಣೆ ಅಕ್ಕ. ಏನೇ ಮನಸ್ಸಲ್ಲಿದ್ರು ತೆಗ್ದಾಕ್ಬಿಡು. ಇನ್ಮೇಲಿಂದ ನಾವಿಬ್ರು ಅಕ್ಕ ತಂಗಿಯವರಿಬ್ರು ಹೆಂಗಿದಾರಪ್ಪ ಅನ್ಕೋಬೇಕು, ಹಂಗಿರ್ಬೇಕು ನಾವಿಬ್ರು. ಏನು ಇಟ್ಕೊಂಬಕ್ಕೆ ಹೋಗ್ಬೇಡ, ಅದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಎಲ್ಲ ಮರ್ತು ಬಿಡು. ಇನ್ನೇನು ಇಟ್ಕೊಳಕ್ಕೆ ಹೋಗ್ಬೇಡ ಮನಸ್ಸಲ್ಲಿ. ನಾನು ಎಲ್ಲ ತೆಗ್ದಾಕ್ಬಿಟ್ಟಿದ್ದೀನಿ. ಇವಾಗ ನನ್ನ ಮನಸ್ಸಲ್ಲೇನು, ಎಲ್ಲರ ಹತ್ರ ಚೆನ್ನಾಗಿರಬೇಕು, ದುಡ್ಡಿದ್ರೆ ಏನು ಪ್ರಯೋಜನ? ಮುಂಚೆ ದುಡ್ಡು ಅನ್ನಂಗಿತ್ತು, ಯಾರಿಲ್ಲ ಅಂದರೆ ಏನಂತೆ ದುಡ್ಡಿರಬೇಕು ಅಂತ ಅನ್ಕೊತಾ ಇದ್ದೆ. ಈಗ ದುಡ್ಡಿದ್ರೂ ಅಯ್ಯೋ ಎಲ್ಲರ ಪ್ರೀತಿ ವಿಶ್ವಾಸ ಇಲ್ವಲ್ಲಪ್ಪ ಅನ್ನಂಗಾಗುತ್ತೆ. ಎಲ್ಲರ ಜೊತೆ ಚೆನ್ನಾಗಿರಬೇಕು, ದುಡ್ಡಿದ್ರು ಏನು ಮಾಡೋಕ್ಕಾಗಲ್ಲ, ಗೊತ್ತಾ? ಇವಾಗ ಗೊತ್ತಾತಲ್ಲಮ್ಮ ನಿನಗೆ. ಒಬ್ರು ಹೇಳಿದ್ರೆ ಕೇಳ್ತಿರ್ಲಿಲ್ಲ, ಯಾಕನ ಏನು ಕೇಳ್ತಾ ಇದ್ದಾರೆ ಇವರು ಏನು ಅಂತ ಹೇಳಿ ನೀನು ನಿಮ್ಮಮ್ಮ ಕೇಳ್ತಾ ಇರಲಿಲ್ಲ. ನಿಮಗೆ ಕೇಳ್ದಂಗೆ ಮಾಡ್ತಿದ್ರಿ. ಅದಕ್ಕೆ ಮತ್ತೆ ಅವ್ರಿಗೆ ಅರ್ಥ ಆಗಬೇಕು, ಒಬ್ರು ಹೇಳಿದ್ರೆ ಅರ್ಥ ಆಗಲ್ಲ ಅಂಬೋದು. ಅವ್ರಿಗೆ ಅರ್ಥ ಆದರೆ ಕಷ್ಟ ಬಿದ್ದಾಗಲೇ ಮತ್ತೆ ಗೊತ್ತಾಗೋದು. ಎಷ್ಟು ಹೇಳ್ತಿದ್ವಿ, ಬೇಡ ಕಣ್ರಮ್ಮ, ಬೇಡ ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ನೀವಿಬ್ರು. ಬಿಡ್ರಿ ಸಾಕು, ಅಕ್ಕ ತಂಗಿಯರಿಬ್ರು ಹೊತ್ತಿದ್ದು ಸಾಕು. ಇನ್ನು ಹೋಗ್ರಿ, ನಮ್ಗೇನಾನ ನೀರು ಏನಾನ ತಗೊಂಬಂದು ಕೊಡ್ರಿ, ಕುಡಿಬೇಕು. ಅಮ್ಮ ಬಾರಮ್ಮ, ಬಾ, ಬಂಟಿಯವರು ನೀರು ಕುಡಿತಾರಂತೆ, ಬಾರಮ್ಮ ನೀರು ತಗೊಂಡು ಬಂದು ಕೊಡ್ಬಾ. ನಿಮ್ಮಮ್ಮಗೆ ಒಂದಿಟ್ಟು ಚಂದ ಬುದ್ಧಿ ಹೇಳು. ನೀರು ನನ್ನ ಕೈ ವ್ಯವಹಾರ ಕೊಡಬೇಕು, ಹಂಗೆ ಹಿಂಗೆ ಅಂತ ಹೇಳಿ ಇಲ್ಲೊಂದೆಲ್ಲ ಭಾಷಣ ಬಿಗಿತಾಳೆ ನಿಮ್ಮ ಅಮ್ಮಯ್ಯ. ನನಗೆ ಕೊಡಬೇಕು, ನನಗೆ ಕೊಟ್ಟಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿ. ಅಪ್ಪ ಹೇಳ್ತಾ ಇದ್ದೀನಲ್ಲ, ನನ್ನಿಂದ ನಮ್ಮ ಅಮ್ಮನಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಎಲ್ಲರೂ ಚೆನ್ನಾಗಿರೋಣ ಇನ್ಮೇಲಿಂದನ. ನಾನು ಚೆನ್ನಾಗಿರಬೇಕು ನಮ್ಮ ಅಕ್ಕನ ಜೊತೆ ಅಂತಲೇ ಬಂದಿದ್ದೀನಿ. ಅಮ್ಮನಿಗೂ ಹೇಳಿದ್ದೀನಿ, ಅಮ್ಮ ನೀನು ಅವ್ರಿಗೆ ಕೆಲಸ ಮಾಡಿಕೊಡು, ಅವರು ಕೆಲಸ ಮಾಡೋದಕ್ಕೆ ಹೋಗ್ತಾರೆ, ಕುರಿ ಕಾಯೋದಕ್ಕೆ ಹೋಗ್ತಾರೆ, ಅವ್ರಿಗೆ ಏನು ಬೇಕೋ ಅದನ್ನು ಊಟ ತಿಂಡಿ ಟೈಮಿಗೆ ಸರಿಯಾಗೆ ಅವ್ರು ಏನಾನ ಕೆಲಸ ಹೇಳಿದ್ದೆಲ್ಲನ ನೀನು ತಪ್ಪದೆ ಮಾಡ್ಬೇಕಣಮ್ಮ ಅಂತ ಅಮ್ಮನಿಗೂ ಬುದ್ಧಿವಾದ ಹೇಳಿದ್ದೀನಿ. ನಾವೆಲ್ಲ ಚೆನ್ನಾಗಿರ್ಬೇಕು ಕಣಮ್ಮ, ಮೂರನೇವ್ರಿಗೆ ಸದ್ರ ಆಗ್ತೀವಿ. ನಾವೇ ಅಕ್ಕ ತಂಗಿರೇ ಜಗಳ ಮಾಡ್ಕೊಂಡ್ರೆ ಅಕ್ಕಪಕ್ಕದವ್ರಿಗೆಲ್ಲ ಸದ್ರ ಆಗ್ತೀವಿ. ನಮ್ಮ ಅಕ್ಕನಿಗೂ ಬೆಲೆ ಇರಲ್ಲ, ತಂಗಿ ಆಗಿರೋದು ನನಗೂ ಬೆಲೆ ಇರೋದಿಲ್ಲ. ತವ್ರ ಮನೆಗೆ ಹೋಗಲ್ಲ ಇವಳು, ತವ್ರ ಮನೆ ಜಗಳ ಆಡ್ಕೊಂಡಿದ್ದಾಳೆ ಅಂತ ನನಗೂ ಒಂದು ಕೆಟ್ಟ ಹೆಸರು, ಅವ್ರಿಗೂ ಒಂದು ಕೆಟ್ಟ ಹೆಸರು, ಎಲ್ಲರಿಗೂ ಒಂದು ಕೆಟ್ಟ ಹೆಸರು ಅಂತ ಹೇಳಿದೆ. ನಮ್ಮಮ್ಮನಿಗೆ ಹೇಳಿದ್ದೀನಿ ಅಪ್ಪ, ಬುದ್ಧಿವಾದ ಹೇಳಿದ್ದೀನಿ, ಎಲ್ಲರೂ ಚೆನ್ನಾಗಿರಬೇಕು ಅಂತ. ನೋಡಿದ್ರಲ್ಲ ವೀಕ್ಷಕರೇ, ನಾನು ನಮ್ಮಕ್ಕ ಕೊನೆಗೂ ಒಂದಾಗ್ಬಿಟ್ವಿ. ನಾನು ನಮ್ಮಕ್ಕ ತುಂಬಾ ಜಗಳ ಮಾಡಿಕೊಂಡು ಬೇರೆ ಆಗಿದ್ವಿ, ಮಾತಾಡ್ತಿರ್ಲಿಲ್ಲ. ಅದಕ್ಕೆ ನಮ್ಮ ಅಕ್ಕನ ಬೆಲೆ ಏನು ಅಂತ ಹೇಳಿ ನನಗೆ ಅರ್ಥ ಆಯಿತು. ಮುಂಚೆ ದುಡ್ಡು ಅನ್ನಂಗೆ ಆಗೋದು, ಇವಾಗ ದುಡ್ಡಿದ್ರೂ ಅಕ್ಕ ತಂಗಿಯವ್ರ ಬೆಲೆ ಸಂಬಂಧ ಕಟ್ಟೋಕ್ಕಾಗಲ್ಲ, ದುಡ್ಡಿಂದ ಯಾವ ಸಂಬಂಧನೂ ಅಳಿಯೋಕ್ಕಾಗಲ್ಲ. ಅದಕ್ಕೇ ನಾನು ನಮ್ಮಕ್ಕ ಚೆನ್ನಾಗಾದ್ವಿ. ಇನ್ಮೇಲಿಂದ ನಾನು ತವ್ರ ಮನೆಗೆ ಬರ್ತಾ ಹೋಗ್ತಾ ಇರ್ತೀನಿ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ವಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.